ಅದು HDK ವರ್ಸಸ್ DKS ಅಂತದ್ದು ಯಾವುದೇ ಇಲ್ಲ. SIR ಒಂದು ಮಾನದಂಡಗಳಿವೆ, ಪ್ರಕ್ರಿಯೆಗಳಿವೆ. ಅದು ಪ್ರಕ್ರಿಯೆ ಪ್ರಕಾರ ನಡಿಬೇಕು. ಅಕಸ್ಮಾತ್ ಅದ್ರದ್ದು ಏನಾದರೂ ಉಲ್ಲಂಘನ ಇದ್ರೆ ಕಾನೂನು ಪ್ರಕಾರ ಅವರು ಶಿಸ್ತಿನ ಕ್ರಮ ತಗೋಬೇಕಾಗ್ತದೆ. ಮನೆಗೆ ಹೋಗೋದು ಬಿಟ್ಟು ಕಮ್ಯುನಿಟಿ ಹಾಲ್ಗಳಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಎಲ್ಲಾನ ಮಾಡ್ತಾ ಇದ್ದಾರೆ ಅಂದ್ರೆ ದೇ ವಿಲ್ ಟೇಕ್ ಆಕ್ಷನ್. ಬಟ್ ಬಹಳ ಪ್ರಮುಖವಾದಂಥ ವಿಚಾರ ಏನು, ನಾವು ಕೇಳಿರುವಂತ 12 ಪ್ರಶ್ನೆಗಳು ಕ್ಯಾಬಿನೆಟ್ ಇಂದ, ಸರ್ಕಾರದ ವತಿಯಿಂದ, ಅದ್ರ ಬಗ್ಗೆ ಇನ್ನ ಉತ್ತರ ನಮಗೆ ಬಂದಿಲ್ಲ. ಸೊ ಅದ್ರ ಬಗ್ಗೆ ಕೂಡ ವಿರೋಧ ಪಕ್ಷದವರು ಮಾತಾಡಬೇಕು. ಯಾಕಂದ್ರೆ ಇದು ಅವ್ರ ಪರವಾಗಿ ನಮ್ಮ ಪರವಾಗಿ ಅಲ್ಲ. ಯಾವ ನಾಗರಿಕನಿಗೂ ಕೂಡ ಅವರ ಮತದಾನದ ಹಕ್ಕನ್ನ ಕಸ್ಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. ವಾಟ್ ಎವರ್ ಇಸ್ ಇಟ್ ಹ್ಯಾಸ್ ಟು ಹ್ಯಾಪನ್ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಅಂತ ಅಷ್ಟೇ ನಾವು ಹೇಳ್ತೇವೆ. ಸರ್, SIR ಅಲ್ಲಿ ಕುಮಾರಸ್ವಾಮಿ ಅವರು ಏನ್ ಹೇಳ್ತಿದ್ರು, CM ಅವರ ಪ್ರೇರೇಪಣೆಯಿಂದಲೇ ಈ ತರ ಆಗ್ತಿದೆ. ಮನೆಗೆ ಹೋಗ್ಬೇಕು, ಅದ್ರ ಮನೆಗೆ ಹೋಗ್ತಿಲ್ಲ, ಚೌಟ್ರಿಯಲ್ಲಿ ಆಗ್ತಿದೆ. ನೋಡಿ, ಯಾವುದೋ ಒಂದು ಈಗ CM ಅವರು ಪ್ರತಿ ಬೂತ್ ನೋಡಕ್ ಆಗತ್ತೇನ್ರಿ? 50-60 ಸಾವಿರ ಬೂತ್ ಇರ್ತದೆ. ಯಾರು ಅಲ್ಲಿ ಲೋಕಲ್ ಲೀಡರ್ಸ್ ಹಿಂಗ್ ಮಾಡಿದ್ರೆ ಬಹುಶಃ ಬೇಗ ಆಗ್ಬಹುದು ಅಂತ ಹೇಳಿರ್ಬೋದು. ಆದ್ರೆ ಅದ್ರ ಬಗ್ಗೆ ಇನ್ನ ಸಂಪೂರ್ಣ ಮಾಹಿತಿ ನನಗೆ ಬಂದಿಲ್ಲ. ಬಟ್ ಏನೇ ಇದ್ರು ಕೂಡ ಎಲೆಕ್ಷನ್ ಕಮಿಷನ್ ಇದೆ, ನೋಡ್ಕೋತಾರೆ. ಈಗ ಎಲೆಕ್ಷನ್ ಕಮಿಷನ್ ಮಾಡೋ ಕೆಲಸನೂ ಇವರೇ ಮಾಡ್ತಾರ, BJP JDS ಅವರು. ವಾಟ್ ಎವರ್ ಇಟ್ ಇಸ್, ದೇ ವಿಲ್ ಆಸ್ಕ್ ಫಾರ್ ಕ್ಲಾರಿಫಿಕೇಶನ್ ಫ್ರಮ್ ದ BLO. ಈ ಬ್ರೂಕ್ ಫೀಲ್ಡ್ ಅಲ್ಲಿ ಮಗು ಮೇಲೆ ಹಲ್ಲೆ ಪ್ರಕರಣದಲ್ಲಿ ಈಗ ನೋಡಿ, ಅದು ಝೀರೋ ಟಾಲರೆನ್ಸ್ ಇದೆ ನಮಗೆ ಆ ಪ್ರಕರಣದಲ್ಲಿ. ಈಗಾಗಲೇ ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳಿದೀವಿ. ಆಮೇಲೆ ಯಾವ ಇಂಥ ದೊಡ್ಡ ಪ್ರತಿಷ್ಠಿತವಾದಂಥ ಕಂಪನಿಗಳಿದೆ, ಅವ್ರದ್ದಾದಂಥ ಒಂದು ಪಾಲಿಸಿ ಇರುತ್ತೆ. ಇದು ಬರೇ ಪಾಲಿಸಿ ಬರೀ ಇಂಡಿಯಾಗೆ ಸೀಮಿತ ಇಲ್ಲ, ಇಡೀ ಅವ್ರದ್ದು ಒಂದು ಗ್ಲೋಬಲ್ ಪಾಲಿಸಿ ಇರ್ತದೆ. ಅದ್ರ ಪ್ರಕಾರ ನಡ್ಕೋಬೇಕು. ಹೇಗೆ ಕ್ರೀಶಸ್ ನಡೆಸಬೇಕು, ಯಾವ ರೀತಿ ನರ್ಸರಿಗಳು ನಡೆಸಬೇಕು, ಡೇ ಕೇರ್ ಸೆಂಟರ್ಗಳು ನಡೆಸಬೇಕು, ನಿಮ್ಮ ಇದರಲ್ಲಿ SOPs ಅವ್ರ ಹತ್ರ ಇರುತ್ತೆ. ಅದ್ರ ಪ್ರಕಾರ ಇವರು ವೆರಿಫಿಕೇಶನ್ ಮಾಡಬೇಕಾಗಿತ್ತು, ಬೇರೆ ಬೇರೆ ರೀತಿಯಾದಂಥ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕಾಗಿತ್ತು. ಅದು ಆಗಿಲ್ಲ ಅಂತ ಭಾವಿಸ್ತಾ ಇದ್ದೀನಿ. ಏನಿದೆ ಕೊಡ್ಲಿ, ಅವ್ರ ಲಿಖಿತ ಮೂಲಕ ಕೊಡ್ಲಿ. ಅದೇ ಯಾವುದೇ ಕಂಪನಿಗಳಿರ್ಬೋದು, ಇಂಥದ್ದು ಮಾಡಬಾರ್ದು. ಬಹಳ ಜವಾಬ್ದಾರಿಯುತವಾಗಿ ಈ ವಿಚಾರಗಳನ್ನ, ಎಸ್ಪೆಷಲಿ ಟಾಡ್ಲರ್ಸ್ ಅಂದ್ರೆ ಈ 5 ವರ್ಷಕ್ಕಿಂತ ಕಮ್ಮಿ ಇರುವಂತ ಮಕ್ಕಳು ಇರ್ತಾರೆ, ಅಥವಾ 10 ವರ್ಷಕ್ಕೆ ಕಮ್ಮಿ ಇರುವಂತ ಮಕ್ಕಳಿಗೆ ನೀವು DK ಸೆಂಟರ್ಗೆ ಕಳಿಸ್ತಾ ಇರ್ತೀರ, ಅದು ಇವರು ಬಹಳ ಜವಾಬ್ದಾರಿಯಿಂದ ಮಾಡಬೇಕಾಗಿತ್ತು. ಮೋರ್ ಇಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದಿಸ್ ಗ್ಲೋಬಲ್ ಕಂಪನೀಸ್. ಇದು ಆಗಿರೋದು ನಿಜವಾಗ್ಲೂ ತಲೆ ತೆಗೆಸುವಂತ ವಿಚಾರ ಸರ್. ಗವರ್ಮೆಂಟ್ ಕಡೆಯಿಂದ ಡೇ ಕೇರ್ಗೆ ಅಂತ ಇದೆ, ಡೇ ಕೇರ್ದು ಇದೆ. ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ವತಿಯಿಂದ ಡೇ ಕೇರ್ ಸೆಂಟರ್ ಹೇಗೆ ನಡೆಸಬೇಕು, ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಇದೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಕಾರ್ಪೊರೇಟ್ಸ್ ಅಲ್ಲಿ ಕೂಡ ನಿರ್ವಹಣೆ ಮಾಡಬೇಕು ಅಂದ್ಬಿಟ್ಟು ಅವ್ರದ್ದಾದಂತ ಒಂದು ಪಾಲಿಸಿನೂ ಮಾಡ್ಕೊಂಡಿರ್ತದೆ. ನಮ್ದು ಕೂಡ ಕೆಲವು ಮಾರ್ಗಸೂಚಿಗಳಿರ್ತವೆ, ಅದ್ರ ಪ್ರಕಾರ ನಡೆಸಬೇಕಾಗಿದೆ. ಇದು ನಡೆದಿಲ್ಲ. ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳಿದೀವಿ, ಲೆಟ್ ದೆಮ್ ಕಮ್ ಅಪ್. ಯಾಕಂದ್ರೆ ಇದು ಬರೇ ಆ ಕಂಪನಿ ಶ್ರೇಯಸ್ಸಿಗೆ ಅಫೆಕ್ಟ್ ಆಗುತ್ತೆ ಅಂತಲ್ಲ, ಅವ್ರಿಗೆ ಧಕ್ಕೆ ಬರುತ್ತೆ ಅಂತಲ್ಲ. ನಮ್ಮ ನಗರದಲ್ಲೂ ನಮ್ಮ ಏನು ಬ್ರ್ಯಾಂಡ್ ಬೆಂಗಳೂರು ಅಂತ ನಾವೇನು ಹೇಳ್ತೀವಿ, ಅದಕ್ಕೂ ಕೂಡ ಧಕ್ಕೆ ಬರುತ್ತಲ್ಲ. ವಿ ವಿಲ್ ಟೇಕ್ ಆಕ್ಷನ್ ಆಸ್ ಪರ್ ಇದು. ಬರಲಿ, ರಿಪೋರ್ಟ್ ಬರಲಿ.